ಹೆಚ್ಸಿಯ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮೈಸೂರಿನ ಅಭಿವೃದ್ಧಿಗೆ ಬಿಜೆಪಿಗಿಂತ ಹೆಚ್ಚು ಕೆಲಸ ಮಾಡಿದ್ದೇವೆ. ರಾಜ್ಯದ ತಲಾ ಆದಾಯ ಹೆಚ್ಚಳಕ್ಕೆ ಗ್ಯಾರಂಟಿ ಕಾರಣ. ದಿವಾಳಿ ಆರೋಪಕ್ಕೆ ಬಿಜೆಪಿ ಜೆಡಿಎಸ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು. ಹಾಸನದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ. ಆಪರೇಷನ್ ಸಿಂಧೂರ ಮೂಲಕ ಎದುರಾಳಿ ಎದುರು ಮೆಟ್ಟಿ ನಿಂತಿದೆ. ಕಾರ್ಗಿಲ್ ವಿಜಯೋತ್ಸವ ಆಚರಣೆ ವೇಳೆ ಶಾಸಕ ಎಚ್ಪಿ ಸ್ವರೂಪ್ ಬಣ್ಣನೆ. ಅರಸೀಕೆರೆಯಲ್ಲಿ 570 ಕೋಟಿ ವೆಚ್ಚದ ಕಾಮಗಾರಿ ಉದ್ಘಾಟನೆ, ಶಂಕುಸ್ಥಾಪನೆ. ಶಿವಲಿಂಗೇಗೌಡ ಅವರನ್ನ ಮಂತ್ರಿ ಮಾಡಿ ಎಂದು ಜನರ ಕೂಗು. ಮುಂದಿನ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ 7 ಕಡೆ ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸ ತೋರಿದ ಡಿಕೆಶಿ. ಕಾಂಗ್ರೆಸ್ ಸರ್ಕಾರ ಮೈಸೂರಿನ ಅಭಿವೃದ್ಧಿಗೆ ಬಿಜೆಪಿಗಿಂತ ಹೆಚ್ಚು ಕೆಲಸ ಮಾಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮೈಸೂರಿನ ಅಭಿವೃದ್ಧಿಗೆ ನಾಲ್ವಡಿ ಮಹಾರಾಜರಿಗಿಂತ ಹೆಚ್ಚು ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದು ಸಿದ್ದರಾಮಯ್ಯ ಮಾತ್ರ ಎಂದು ವಿಧಾನ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನೀಡಿರುವ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಹಾಸನದಲ್ಲಿ ಮಾಧ್ಯಮದವರಿಗೆ ಈ ರೀತಿ ಪ್ರತಿಕ್ರಿಯೆ ನೀಡಿದರು. ಹಾಸನ ಮಹಾನಗರ ಪಾಲಿಕೆ ಅನುದಾನದ ಲಭ್ಯತೆ ಬಗ್ಗೆ ಪರಿಶೀಲನೆ. ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಹಾಸನ ಮಹಾನಗರ ಪಾಲಿಕೆಗೆ ಇನ್ನು 3 ವರ್ಷ ಯಾವುದೇ ಅನುದಾನ ಅಥವಾ ಹುದ್ದೆಗಳನ್ನು ಭರ್ತಿ ಮಾಡಲು ಸಾಧ್ಯವಿಲ್ಲ ಎಂದು ಪತ್ರ ಬರೆದಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಈ ಬಗ್ಗೆ ಪರಿಶೀಲಿಸಲಾಗುವುದು ಎಂದರು. ಅರಸೀಕೆರೆಯಲ್ಲಿ ಇಂದು 750 ಕೋಟಿಗಳಿಗೂ ಹೆಚ್ಚು ಮೊತ್ತದ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ನೆರವೇರಿಸಲಾಗುತ್ತಿದೆ ಎಂದರು. ನಂತರ ಮಾಧ್ಯಮದವರಿಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲು ಸಮಯ ನೀಡದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಿದರು. ಹೆಚ್ಸಿಎನ್ ನ್ಯೂಸ್, ಅರಸೀಕೆರೆ. ಸುಮಾರು 750 ಕೋಟಿಗೂ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಂದಿದ್ದೀವಿ. ದೆಹಲಿನಲ್ಲಿ ಇದರದ್ದು ಮ್ಯಾಕ್ರೋ ಕ್ಲಾಸ್ ಸಮ್ಮೇಳನ ಇತ್ತು, ಭಾಗೀದಾರ್ ಸಮ್ಮೇಳನ. ಅದಕ್ಕೆ ಹೋಗಿದ್ದೆ ನಾನು ಒನ್ ಆಫ್ ದಿ ಮೆಂಬರ್ಸ್ ಇನ್ ದಿ ಅಡ್ವೈಸರಿ ಕೌನ್ಸಿಲ್. ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮೂಲಕ ಎದುರಾಳಿಯನ್ನ ಮೆಟ್ಟಿ ನಿಲ್ಲುವ ಕೆಲಸವನ್ನ ಭಾರತೀಯ ಯೋಧರು ಮಾಡಿದ್ದು, ಕಾರ್ಗಿಲ್ ವಿಜಯ ದಿವಸ ಒಂದು ನೆನಪಿನ ದಿನದ ಜೊತೆಗೆ ಯುದ್ಧದಲ್ಲಿ ವೀರ ಮರಣ ಅಪ್ಪಿದ ಸೈನಿಕರ ಶ್ರಮವನ್ನು ನೆನಪಿಸಿಕೊಂಡು ಗೌರವಿಸಬೇಕೆಂದು ಶಾಸಕ ಎಚ್ಪಿ ಸ್ವರೂಪ್ ಹೇಳಿದರು. ಹಾಸನ ನಗರದ ಕುವೆಂಪು ರಸ್ತೆ ಬಳಿ ಇರುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದ ಆವರಣದಲ್ಲಿ ಮಾಜಿ ಸೈನಿಕರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಗಿಲ್ ವಿಜಯೋತ್ಸವ ಆಚರಣೆಯನ್ನ ಸ್ಮಾರಕಕ್ಕೆ ಪುಷ್ಪವನ್ನು ಅರ್ಪಿಸಿ ನಮನ ಸಲ್ಲಿಸಿ 2 ನಿಮಿಷ ಮೌನಾಚರಿಸಿ ಸಿಹಿ ಹಂಚೋದ್ರ ಮೂಲಕ ಗೌರವಿಸಿ ಆಚರಿಸಿದ್ರು. ನಂತರ ಮಾತನಾಡಿದ ಶಾಸಕರು, ವಾರ್ ಮೆಮೋರಿಯಲ್ ಹಾಲ್ ಬೆಂಗಳೂರು ಬಿಟ್ಟರೆ ಹಾಸನದಲ್ಲಿ ಮಾತ್ರ ಇದೆ, ರಾಜ್ಯದ ಎಲ್ಲೂ ಇಲ್ಲ. 4,000ಕ್ಕೂ ಹೆಚ್ಚು ಜನರು ಹಾಸನ ಜಿಲ್ಲೆಯಲ್ಲಿ ಮಾಜಿ ಯೋಧರಿದ್ದು, ಆದರೆ 1,800 ಜನರು ಮಾತ್ರ ಸಂಘದಲ್ಲಿ ಸದಸ್ಯತ್ವ ಪಡೆದಿದ್ದಾರೆ. ಯಾರು ಮಾಜಿ ಯೋಧರಿದ್ದೀರಾ, ಎಲ್ಲರೂ ಕೂಡ ಸಂಘಕ್ಕೆ ಬಂದು ಸದಸ್ಯತ್ವ ಪಡೆಯುವಂತೆ ಮನವಿ ಮಾಡಿದ್ರು. ಚೈನಾ ದೇಶವು ಈ ಹಿಂದೆ ಬಂದಂತಹ ಕೋವಿಡ್ ವೈರಾಣುವನ್ನ ದೇಶದಾದ್ಯಂತ ಹರಡಿಸಿ ಯುದ್ಧ ಸಾರಿತ್ತು. ಆದರೆ ಭಾರತ ಯಾವುದಕ್ಕೂ ಕಡಿಮೆ ಇಲ್ಲ, ತಡೆಯುವ ಶಕ್ತಿ ನಮ್ಮಲ್ಲೂ ಇದೆ ಎಂಬುದಕ್ಕೆ ಸಾಬೀತು ಮಾಡಿದೆ. ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮೂಲಕ ಮಾಡಿ ಎದುರಾಳಿಯನ್ನ ಮೆಟ್ಟಿ ನಿಲ್ಲಿಸುವ ಕೆಲಸವನ್ನ ಭಾರತೀಯ ಯೋಧರು ಮಾಡಿದ್ದಾರೆ ಎಂದರು. ಜಮ್ಮು ಕಾಶ್ಮೀರ ಸಿಯಾಚಿನ್ನಲ್ಲಿಯೂ ಕೂಡ ಮನುಷ್ಯರ್ಯಾರು ಜೀವನ ಮಾಡದಂತಹ ಸ್ಥಳವಾಗಿತ್ತು. ಆಕ್ಸಿಜನ್ ಕಡಿಮೆ ಇರೋದ್ರಿಂದ ಉಸಿರಾಡುವುದೇ ಕಷ್ಟವಾಗಿತ್ತು. ಅಂತಹ ಸ್ಥಳಕ್ಕೆ ನಮ್ಮ ಯೋಧರು ಹೋಗಿ ಯುದ್ಧ ಮಾಡಿ ನಮ್ಮನ್ನೆಲ್ಲ ಮತ್ತು ದೇಶವನ್ನ ಕಾಯುವ ಕೆಲಸ ನಮ್ಮ ಯೋಧರು ಮಾಡಿದ್ದಾರೆ. ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ ಎಂದರು. ಕಾರ್ಗಿಲ್ ವಿಜಯ ದಿವಸ ಒಂದು ನೆನಪಿನ ದಿನವಾಗಿದೆ. ಯುದ್ಧದಲ್ಲಿ ಜಯಶಾಲಿಗಳಾದ ಸಂತಸ ಒಂದೆಡೆಯಾದರೆ, ಇನ್ನೊಂದೆಡೆ ಯುದ್ಧದಲ್ಲಿ ವೀರ ಮರಣ ಅಪ್ಪಿದ ಸೈನಿಕರ ಶ್ರಮವನ್ನ ಎಲ್ಲರೂ ಗೌರವಿಸಬೇಕು ಎಂದರು. ಮಾಜಿ ಸೈನಿಕ ಸಂಘದ ಜಿಲ್ಲಾಧ್ಯಕ್ಷ ಪ್ರದೀಪ್ ಸಾಗರ್ ಮಾತನಾಡಿ, ಇಷ್ಟು ದೊಡ್ಡ ಮೆಮೋರಿಯಲ್ ಹಾಲ್ ಇಲ್ಲಿ ಬಿಟ್ಟರೆ ಕರ್ನಾಟಕದಲ್ಲಿ ಎಲ್ಲೂ ಇರೋದಿಲ್ಲ. 2016ರಲ್ಲಿ ಅಂದು ಶಾಸಕರಾಗಿದ್ದ ದಿವಂಗತ ಎಚ್ಎಸ್ ಪ್ರಕಾಶ್ ಅವರು ಕಾಯಿಲೆ ನಿಮಿತ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗ ಅಂದಿನ ಅಧ್ಯಕ್ಷರಾಗಿದ್ದ ಕರ್ನಲ್ ನಟೇಶ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ನೋಡಲು ಹೋದಾಗ ಹಾಸನದಲ್ಲೂ ಒಂದು ವಾರ್ ಮೆಮೋರಿಯಲ್ ಹಾಲ್ ಮಾಡಬೇಕೆನ್ನೋ ವಿಚಾರ ಪ್ರಸ್ತಾಪಿಸಿದ್ರು. ಆಸ್ಪತ್ರೆಯಲ್ಲಿದ್ದಾಗಲೂ ದೇಶಭಕ್ತಿ ಮೆರೆದಿದ್ದಾರೆ ಎಂದು ನೆನಪಿಸಿಕೊಂಡರು. ಇಲ್ಲಿರುವ ಸೈನಿಕ ಭವನಕ್ಕೆ ಮಾಜಿ ಯೋಧರ ಅನೇಕರ ಶ್ರಮಗಳಿದೆ. ಮೇಡ್ ಇನ್ ಇಂಡಿಯಾ ಎಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಯಾವಾಗಲೂ ಹೇಳ್ತಿರ್ತಾರೆ. ಭಾರತಕ್ಕೆ ಶತ್ರು ರಾಷ್ಟ್ರ ಎಂದರೆ ಪಾಕಿಸ್ತಾನ ಎಂದು ಹೇಳ್ತಾರೆ. ಆದರೆ ಅದಕ್ಕಿಂತ ಖತರ್ನಾಕ್ ಶತ್ರು ರಾಷ್ಟ್ರ ಎಂದರೆ ಅದು ಚೈನಾ ಆಗಿದೆ. ಚೈನಾವು ಮುಂದೆ ಬಾರದೆ ನಮ್ಮ ಅಕ್ಕಪಕ್ಕದ ರಾಷ್ಟ್ರದ ಜೊತೆ ಸೇರಿ ಎತ್ತುಕಟ್ಟುವ ಕುತಂತ್ರ ಕೆಲಸ ಮಾಡುತ್ತಿದೆ. ನಾವು ಏನೇ ವಸ್ತುಗಳನ್ನು ಖರೀದಿ ಮಾಡಲು ಹೋದ್ರೆ ಚೈನಾ ವಸ್ತುಗಳನ್ನೇ ಪಡೆಯುತ್ತೇವೆ. ಅದರಲ್ಲಿ ನೋ ಗ್ಯಾರಂಟಿ ನೋ ವ್ಯಾರಂಟಿ ಎಂದು ಬರೆದಿದ್ರು ಅದನ್ನೇ ಖರೀದಿ ಮಾಡ್ತೇವೆ. ಆದ್ದರಿಂದಲೇ ಅವರು ಆರ್ಥಿಕವಾಗಿ ಮೊದಲ ಮತ್ತು 2ನೇ ಸ್ಥಾನದಲ್ಲಿ ಉತ್ತಮವಾಗಿದ್ದಾರೆ. ನಾವು 12ನೇ ಸ್ಥಾನದಲ್ಲಿದ್ದವರು ಈಗ 4ನೇ ಸ್ಥಾನದಲ್ಲಿದ್ದೇವೆ ಎಂದರು.
ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ನಿವೃತ್ತ ಯೋಧರ ಮಕ್ಕಳನ್ನು ಅಭಿನಂದಿಸಿ ಗೌರವಧನ ನೀಡಿ ಗೌರವಿಸಿದ್ರು. ಇದೇ ವೇಳೆ ವಿಜಯೋತ್ಸವವನ್ನ ಜೈಕಾರ ಹಾಕೋದ್ರ ಮೂಲಕ ಗೌರವಿಸಿದ್ರು. ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರ ಸಂಘದ ಗುರುತಿನ ಕಾರ್ಡ್ ಬಿಡುಗಡೆ ಮಾಡಿದ್ರು. ಕಾರ್ಯಕ್ರಮದ ಸ್ಥಳದಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರವನ್ನ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿ ಹೆಚ್ಚೆಚ್ಚು ಜನರು ರಕ್ತದಾನ ಮಾಡಲು ಮುಂದಾಗುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಕಾರ್ಪೊರೇಟ್ ವಾಸುದೇವ್, 15ನೇ ಬೆಟಾಲಿಯನ್ ಅಧಿಕಾರಿ ಬೆಳಗಾವಿಯ ಮೇಜರ್ ಶಂಕರ್ ಬೋರ್ಗಲ್, ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷ ಲೆಫ್ಟಿನೆಂಟ್ ಕರ್ನಲ್ ದೊರೆರಾಜು, ಸಂಘದ ಅಧ್ಯಕ್ಷ ಪ್ರದೀಪ್ ಸಾಗರ್, ಉಪಾಧ್ಯಕ್ಷ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಸ್ವಾಮಿ, ಪ್ರಭಾಕರ್, ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್, ಖಜಾಂಚಿ ಎಚ್ಆರ್ ಚೆನ್ನೇಗೌಡ, ಮಾಜಿ ಅಧ್ಯಕ್ಷ ಎಚ್ಕೆ ನಾಗೇಶ್, ಇನ್ನರ್ ವೇಲ್ ಕ್ಲಬ್ ನೂತನ ಅಧ್ಯಕ್ಷೆ ವನಿತಾ, ತನುಜಾ, ಲಯನ್ಸ್ ಹಾಸನಾಂಬ ಕ್ಲಬ್ ಕೆಕೆ ಮೋಹನ್ ಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಗೌರವ ಕೊಡುವಂತ ದಿವಸ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಇವತ್ತಾಗಲೇ ನಮ್ಮ ದೊರೆರಾಜು ಅವರು ಹೇಳ್ತಾ ಇದ್ರು, ಕಾರ್ಗಿಲ್ ನಮ್ಮ ಏನು ವಾರ್ ಮೆಮೋರಿಯಲ್ ಹಾಲ್ ಇವತ್ತೇನು ಬೇರೆ ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ನಮ್ಮ ಹಾಸನದಲ್ಲೇ ಇರೋದು ಅಂತ ಭಾಳ ಹೆಮ್ಮೆ ಆಗುತ್ತೆ. ನಮ್ಮ ಹಾಸನ ಅದು ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿರುವಂಥ ಮಾಜಿ ಯೋಧರು, ನಾನು ಕೇಳ್ಪಟ್ಟೆ ಆಗಲೇ ಸರಿಸುಮಾರು 4,000ಕ್ಕಿಂತ ಹೆಚ್ಚು ಮಾಜಿ ಯೋಧರು ನಮ್ಮ ಹಾಸನ ಜಿಲ್ಲೆಯಲ್ಲಿದ್ದಾರೆ. ಆದರೆ ನಮ್ಮ ಒಂದು ನಮ್ಮ ದುರ್ಭಾಗ್ಯ, ನಮ್ಗೆ ಇನ್ನೂ 1,800 ಮಾತ್ರ ನಮಗಿಲ್ಲಿ ಮೆಂಬರ್ಶಿಪ್ ಆಗಿರೋಂಥದ್ದು. ಹಾಗಾಗಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ, ಯಾರು ಮಾಜಿ ಯೋಧರಿದ್ದಾರೆ ಎಲ್ಲರೂ ಕೂಡ ಬಂದು ಈ ಒಂದು ನಮ್ಮ ಸಂಘಕ್ಕೆ ತಾವು ಕೂಡ ಎಲ್ಲ ಒಂದು ಮೆಂಬರ್ಶಿಪ್ ತಗೊಂಡು ಏನು ಇಂಥ ವಾರ್ ಮೆಮೋರಿಯಲ್ ಇದೆ. ಇಷ್ಟು ದೊಡ್ಡ ವಾರ್ ಮೆಮೋರಿಯಲ್ಲು ಬೆಂಗಳೂರು ಬಿಟ್ಟರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಹಾಸನಲ್ಲೇ ಇರೋದು ಸರ್. ನಾನು ಈ ವಾರ್ ಮೆಮೋರಿಯಲ್ ಯಾವ ಥರ ಆಯಿತು ಅಂತ ಒಂದು ಹಂಗೆ ಹಿಸ್ಟ್ರಿ ತಿಳ್ಕೊಬೇಕು ಅಂತ ಕೇಳಿದಾಗ ನನಗೆ ಒಂದು ವಿಷಯ ಗೊತ್ತಾಗಿದ್ದು, ಈಗ ರೀಸೆಂಟಾಗಿ ಗೊತ್ತಾಗಿದ್ದು ಸರ್. ಅದು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ. 2016ರಲ್ಲಿ ನಮ್ಮ ದಿವಂಗತ ಶಾಸಕರಾದಂಥ ಜನಪ್ರಿಯ ಶಾಸಕರಂಥ ಪ್ರಕಾಶ್ ಅಣ್ಣನವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರಂತೆ. ಆಗ ನಮ್ಮ ಅವತ್ತಿನ ಆನರಿ ಪ್ರೆಸಿಡೆಂಟ್ ಆದಂಥ ಕರ್ನಲ್ ನಟೇಶ್ ಸರ್ ಹಾಗೂ ನಮ್ಮ ಜನರಲ್ ಸೆಕ್ರೆಟರಿ ಆಗಿದ್ದರು ಅವತ್ತಿನ PN ವೆಂಕಟೇಶ್ ಸರ್ ಅವ್ರನ್ನ ನೋಡೋಕ್ಕೆ ಹೋದಾಗ ಅವರು ಫಸ್ಟ್ ಹೇಳಿದ್ದಿಷ್ಟೇ ಅಂತೆ, ಹಾಸನಲ್ಲೂ ಒಂದು ವಾರ್ ಮೆಮೋರಿಯಲ್ ಮಾಡಬೇಕು ಅಂತ. ನೋಡಿ, ಅವರು ತುಂಬ ಸೀರಿಯಸ್ ಪೊಸಿಷನಲ್ಲಿದ್ದರು. ಆಗಲೂ ಅವ್ರಿಗೆ ಮನಸ್ಥಿತಿ ಬಂದಿದ್ದು ಹಾಸನಲ್ಲಿ ಒಂದು ವಾರ್ ಮೆಮೋರಿಯಲ್ ಮಾಡಬೇಕು ಅಂತ ಅವರು ಸಂದರ್ಭದಲ್ಲಿ ವ್ಯಕ್ತಪಡಿಸಿದಾರಲ್ಲ, ನಿಜವಾಗ್ಲೂ ಅವರ ಒಂದು ದೇಶಭಕ್ತಿನ ನಾವು ಈ ಸಮಯದಲ್ಲಿ ಮೆಚ್ಚುಗೆ ಪಡಬೇಕು. ಆಗ ಆ ಸಮಯದಲ್ಲೇ ಅವರ ತಮ್ಮ ಆದಂಥ ನಾವು ಜಾರಿಗೆ ತಂದ 5 ಗ್ಯಾರಂಟಿಗಳ ಕಾರಣದಿಂದ ಕರ್ನಾಟಕ ರಾಜ್ಯ ತಲಾ ಆದಾಯದಲ್ಲಿ ದೇಶದಲ್ಲೇ ನಂಬರ್ 1 ಆಗಿದೆ. ಬಿಜೆಪಿಯವರಿಗೆ ಆರ್ಥಿಕತೆ ಅರ್ಥವಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಕ್ಷೇತ್ರದ ಜನಪರ ಅಭಿವೃದ್ಧಿ ಕೆಲಸ ಮಾಡೋದ್ರಲ್ಲಿ ಇರಲಿ, ವಿಧಾನಸಭೆಯಲ್ಲಿ ಪಕ್ಷ ಮತ್ತು ಸರ್ಕಾರದ ಜನಪರ ಕಾರ್ಯಗಳನ್ನು ಸಮರ್ಥವಾಗಿ ಮಂಡಿಸೋದ್ರಲ್ಲೂ ಮುಂದಿದ್ದಾರೆ. 4 ಬಾರಿ ಶಾಸಕರಾಗಿರುವ ಶಿವಲಿಂಗೇಗೌಡರು ಮುಂದಿನ ಚುನಾವಣೆಯಲ್ಲೂ ಗೆಲ್ಲುವುದು ಶತಸಿದ್ಧ ಎಂದು ಭರವಸೆ ವ್ಯಕ್ತಪಡಿಸಿದರು. 148 ಕೋಟಿ ವೆಚ್ಚದಲ್ಲಿ 10 ಕೆರೆಗಳನ್ನು ತುಂಬಿಸುವ, ಕುಡಿಯುವ ನೀರು ಕೊಡೋ ಪುಣ್ಯದ ಕೆಲಸವನ್ನು ಶಿವಲಿಂಗೇಗೌಡರು ಮಾಡಿದ್ದಾರೆ ಎಂದು ವಿವರಿಸಿದರು. ಕರ್ನಾಟಕ ರಾಜ್ಯ ತಲಾ ಆದಾಯದಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗಿರೋದು. ಕೊಳ್ಳುವ ಶಕ್ತಿ ಹೆಚ್ಚಾಗಲು ನಮ್ಮ ಗ್ಯಾರಂಟಿ ಯೋಜನೆಗಳು ಪ್ರಮುಖ ಕಾರಣ. ಬಿಜೆಪಿಯವರಿಗೆ ಆರ್ಥಿಕತೆ ಅರ್ಥ ಆಗೋದಿಲ್ಲ, ಅದಕ್ಕೆ ರಾಜ್ಯ ಸರ್ಕಾರದ ಬಳಿ ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ. ರಾಜಕೀಯ ಪ್ರೇರಿತ ಸುಳ್ಳುಗಳನ್ನು ಹೇಳಿ ರಾಜ್ಯದ ಜನರ ದಾರಿ ತಪ್ಪಿಸುವ ಯತ್ನ ಮಾಡಿದ್ರೂ ರಾಜ್ಯದ ಜನತೆ ಯಾಮಾರೋದಿಲ್ಲ ಎಂದರು. ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಲಕ್ಷ ಜನ ಫಲಾನುಭವಿಗಳು ಸೇರಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಇದು ನುಡಿದಂತೆ ನಡೆದ ನಮ್ಮ ಸರ್ಕಾರದ ಸಾಧನೆ ಎಂದರು. ನಾನು ಅಭಿವೃದ್ಧಿ ಯೋಜನೆಗಳಿಗೆ 1.20 ಲಕ್ಷ ಕೋಟಿ ಖರ್ಚು ಮಾಡೋದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ಖರ್ಚು ಮಾಡಿ ಜನರ ಮನೆ ಬಾಗಿಲಿಗೆ ಅಭಿವೃದ್ಧಿ ಕಾರ್ಯಗಳನ್ನು ತಲುಪಿಸಿದ್ದೇನೆ ಎಂದು ವಿವರಿಸಿದರು. ಶಿವಲಿಂಗೇಗೌಡರಿಗೆ ರಾಜಕೀಯ ಭವಿಷ್ಯವಿದೆ, ಮಂತ್ರಿಯಾಗುವ ಎಲ್ಲ ಅರ್ಹತೆ ಹೊಂದಿದ್ದಾರೆ. ಜೊತೆಗೆ ಕ್ಷೇತ್ರದ ಜನರ ಆಶೀರ್ವಾದವೂ ಗಟ್ಟಿಯಾಗಿದೆ. ಈ ಕಾರಣಕ್ಕೆ 4 ಬಾರಿ ಗೆದ್ದಿರುವ ಶಿವಲಿಂಗೇಗೌಡರು ಮುಂದಿನ ಬಾರಿಯೂ ಗೆದ್ದು ಬರುತ್ತಾರೆ. ಆದರೆ ಕೆಲವೊಂದು ರಾಜಕೀಯ ಸಂಗತಿಗಳನ್ನು ಬಹಿರಂಗವಾಗಿ ಚರ್ಚಿಸಲು ಸಾಧ್ಯವಿಲ್ಲ ಎಂದರು. ದೆಹಲಿಯಲ್ಲಿ ನಡೆದ ಹಿಂದುಳಿದ ಸಮುದಾಯಗಳ ಸಮ್ಮೇಳನದಲ್ಲಿ ರಾಹುಲ್ ಗಾಂಧಿ ಅವರು ಹಿಂದುಳಿದ ಸಮುದಾಯಗಳ ಬಗ್ಗೆ ತಮ್ಮ ಗ್ರಹಿಕೆಯನ್ನು ಸ್ಪಷ್ಟಪಡಿಸಿದ್ದಾರೆ. ಹಿಂದುಳಿದ ವರ್ಗಗಳು, ಮಹಿಳೆಯರು, ದಲಿತರು, ಶೋಷಿತರು, ಎಲ್ಲ ಜಾತಿಯ ಬಡವರ ಬದುಕಿಗೆ ಬೇಕಾದ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ರೂಪಿಸಿದೆ ಎಂದು ವಿವರಿಸಿದರು. ಕಾಂಗ್ರೆಸ್ ಸಾಮಾಜಿಕ ನ್ಯಾಯ ಮತ್ತು ಬಡವರ ಪ್ರಗತಿಗಾಗಿ, ಸಂವಿಧಾನದ ಮೌಲ್ಯಗಳ ಈಡೇರಿಕೆಗಾಗಿ ಕಾರ್ಯಕ್ರಮ ರೂಪಿಸಿ ಜಾರಿ ಮಾಡುವ ಏಕೈಕ ಪಕ್ಷ. ದೇಶದಲ್ಲಿ, ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಕಾರ್ಯಗಳನ್ನು ಜಾರಿ ಮಾಡೋದು ಕಾಂಗ್ರೆಸ್ ಮಾತ್ರ. ಚರಿತ್ರೆ ನೋಡಿ ಎಂದು ಬಿಜೆಪಿಗೆ ಸವಾಲು ಹಾಕಿದರು.
ಹಾಸನ ಜಿಲ್ಲೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಶನಿವಾರ ನಡೆದ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಲೋಕಾರ್ಪಣೆ ಹಾಗೂ ಫಲಾನುಭವಿಗಳ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಇದು ಅರಸೀಕೆರೆಯ ಐತಿಹಾಸಿಕ ದಿನ. ಈ ಕಾರ್ಯಕ್ರಮವನ್ನು 3 ಬಾರಿ ಮುಂದೂಡಿದ್ದೆವು. ಸುಮ್ಮನೆ ಇಲ್ಲಿಗೆ ಬರಲಿಲ್ಲ. 136 ಸೀಟು ಗೆದ್ದಿದ್ರು. ಹಾಸನದಿಂದ ಒಬ್ಬ ಎಂಪಿ, ಒಬ್ಬ ಶಾಸಕರನ್ನ ಗೆಲುವು ಮಾಡಿದ ಶಕ್ತಿಗೆ ನಾನು ಋಣಿಯಾಗಿದ್ದೇನೆ ಎಂದು ಹೇಳಿದರು. ಸಚಿವರಾದ ಕೆಎನ್ ರಾಜಣ್ಣ, ಜಮೀರ್ ಅಹಮದ್ ಖಾನ್, ಕರ್ನಾಟಕ ವಸತಿ ಮಂಡಳಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್, ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ, ಮನೋಹರ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಅರಸೀಕೆರೆ. ಈ ಬಹಿರಂಗವಾಗಿ ಎಲ್ಲರೂ ಹೇಳಕ್ಕಾಗಲ್ಲ. ನಾನು ಹೇಳಿದ್ದೀನಿ, ಶಿವಲಿಂಗೇಗೌಡರಿಗೆ ಮುಂದೆ ರಾಜಕೀಯವಾದಂತ ಒಳ್ಳೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಕೂತ್ಕೊಳ್ಳಪ್ಪ. ಶಿವಲಿಂಗೇಗೌಡರು ಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ. ನೀವು ಕೂಡ ಅವರ ವ್ಯಕ್ತಿತ್ವವನ್ನು ಗಮನಿಸಿ 4 ಬಾರಿ ಗೆಲ್ಲಿಸಿದ್ದೀರಿ. ಆದರೆ ಎಲ್ಲರೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ತಾವೆಲ್ಲರೂ ಕೂಡ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ ಶಿವಲಿಂಗೇಗೌಡರ ಮೇಲೆ ಇದೇ ರೀತಿ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮ್ಮ ಅಭಿಮಾನ, ಪ್ರೀತಿ, ಆಶೀರ್ವಾದ ಇದ್ದು ಅವರು ಮತ್ತೆ ಶಾಸಕರಾಗಿ ಬರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ. 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ. ನೀವು ಆಶೀರ್ವಾದ ಮಾಡಿದ್ರಿಂದಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. 2028ರಲ್ಲೂ ಕೂಡ ನಾಯಕತ್ವದಲ್ಲಿ ಜಿಲ್ಲೆಯಲ್ಲಿ ಅವರು ಶ್ರೇಯಸ್ ಪಟೇಲ್ ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡಗಳು, ಇಲ್ಲೆಲ್ಲ ಗೋಪಾಲ ಸ್ವಾಮಿ ಇದ್ದಾರೆಲ್ಲ ಬಹಳ ಕಡಿಮೆ ಹಂತದಲ್ಲಿ ಸೋತಾತ. ನಮ್ಮ ಸಕಲೇಶ್ಪುರದ ಕ್ಯಾಂಡಿಡೇಟ್ ಇಲ್ಲೇ ಇದ್ದಾರೆ, ಮುರಳಿ ಮೋಹನ್, ಅದು ಕೂಡ ಕಡಿಮೆ ಸೋತ. ಮುಂದಿನ ವಿಧಾನಸಭೆಯಲ್ಲಿ ಈ ಹಾಸನಲ್ಲಿ 7ಕ್ಕೆ 7 ಸೀಟು ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ಇವತ್ತು ಇದೆ. ಆದ್ರಿಂದ ಇವತ್ತು ಅವರು ನಿಮ್ಗೆಲ್ಲ ಏನು ಮಾತು ಕೊಟ್ಟಿದ್ರು, ಮಾತು ಕೊಡೋದು ಮುಖ್ಯ ಅಲ್ಲ, ಯಾವ ಮಾತನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಹಂಗೆ ಇವತ್ತು 16 ಕಾರ್ಯಕ್ರಮಗಳನ್ನ ಇವತ್ತು ಏನಿಲ್ಲಿ ನಾವು ಮಾಡಿದ್ದೇವೆ, ಅದನ್ನ ಮಾಡಿ ಇತಿಹಾಸ ಪುಟಕ್ಕೆ ಸೇರಿದ್ದಾರೆ ಅನ್ನೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದೇವರು ತಮಗೆ ಕೊಡುವುದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. ಅವರು ಶಾಶ್ವತವಾಗಿರೋದಿಲ್ಲ, ನಾನು ಶಾಶ್ವತವಾಗಿ ಈ ಭೂಮಿಲಿ ಇರುವುದಿಲ್ಲ. ಅವರೇ ಮಾಡಿದಂತ ಕೆಲಸ ಇದೆಯಲ್ಲ, ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಕಲಾ ಕಾಲೇಜು ಮುಂಭಾಗದ ರಸ್ತೆಯಲ್ಲಿ ಭಾರಿ ಮಳೆಗೆ ಮರ ಧರೆಗುರುಳಿದ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾನಗರ ಪಾಲಿಕೆಯ ಮೇಯರ್ ಎಂ ಚಂದ್ರೇಗೌಡ ಅವರು, ನನಗೆ ಇಲ್ಲಿ LIC ಚಂದ್ರಪ್ಪ ಅವರು ಫೋನ್ ಮಾಡಿ ಈ ವಿಚಾರ ತಿಳಿಸಿದ್ರು. ಅದರಿಂದ ಇಲ್ಲಿಗೆ ಬಂದು ಇದೀಗ ನಮ್ಮ ಪಾಲಿಕೆಯ ನೌಕರರಿಗೆ ಮರ ತೆರವುಗೊಳಿಸುವ ಕಾರ್ಯ ಮಾಡಲು ತಿಳಿಸಿದ್ದೇನೆ. ಅವರು ಮಾಡುತ್ತಿದ್ದಾರೆ ಎಂದರು.
ಬಿದ್ದ ಮರ ತುಂಬಾ ಹಳೆಯದಾಗಿದ್ದು ಬೇರು ಭಾಗದಲ್ಲಿ ಟೊಳ್ಳಾಗಿರೋ ಸಾಧ್ಯತೆ ಇದೆ ಎಂದ ಅವರು ಹಾಸನ ನಗರದ ವ್ಯಾಪ್ತಿಯಲ್ಲಿರುವ ಹಳೆ ಮರಗಳನ್ನು ತೆರವುಗೊಳಿಸುವ ವಿಚಾರದಲ್ಲಿ ಪಾಲಿಕೆಯವರು ಕೆಇಬಿಯವರ ಮೇಲೆ ಅವರು ಅರಣ್ಯ ಇಲಾಖೆಯವರ ಮೇಲೆ ಹೇಳಿಕೊಂಡು ಓಡಾಡುತ್ತಿದ್ದಾರೆ. ಅದರಿಂದ ಈ ಮರಗಳ ತೆರವು ನಿಧಾನವಾಗಿ ಸಾಗುತ್ತಿದೆ. ಈ ರಸ್ತೆ ಮೇಲೆ ಮರ ಬಿದ್ದಿರೋ ಹಿನ್ನೆಲೆ ಯಾರಿಗೂ ಯಾವುದೇ ಅಪಾಯ ಉಂಟಾಗದೇ ಇರೋದು ಅದೃಷ್ಟವಾಗಿದೆ. ಯಾರಿಗೂ ಏನೂ ಅಪಾಯ ಉಂಟಾಗಿಲ್ಲ ಎಂದು ತಿಳಿಸಿ 3 ಇಲಾಖೆಯವರು ಸೇರಿ ಮರ ತೆರವು ಮಾಡೋ ಕಾರ್ಯದ ಬಗ್ಗೆ ಸೋಮವಾರ ಸಭೆ ಸೇರಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಮಹಾನಗರ ಪಾಲಿಕೆ ಅಧಿಕಾರಿ ಮಾತನಾಡಿ, ನಗರದಾದ್ಯಂತ ಇಂತಹ ಹಳೆ ಮರಗಳು ತುಂಬಾ ಇವೆ. ತುಂಬಾ ಟೊಳ್ಳಾದ ಮರಗಳನ್ನ ಅರಣ್ಯ ಇಲಾಖೆಯವರು ಗುರುತಿಸಿ ಲಿಸ್ಟ್ ಮಾಡಿಕೊಟ್ಟಲ್ಲಿ ನಗರ ಪಾಲಿಕೆ ನೌಕರರಿಂದ ಅದನ್ನು ತೆರವುಗೊಳಿಸುವ ಕಾರ್ಯ ಮಾಡೋದಾಗಿ ತಿಳಿಸಿದರು. HCN ನ್ಯೂಸ್ ಹಾಸನ್. ಅದೇ ಈ ಮರ ಬುಡ ಸಮೇತ ಬಿದ್ದಿದೆ. ಸ್ವಲ್ಪ ಹಳೆ ಮರ ಅನಿಸುತ್ತೆ. ಕೆಳಗಡೆ ಬೇರು ಆಳವಾಗಿಲ್ಲ, ಅದು ಕೆಳಗಡೆ ಎಲ್ಲ ಟೊಳ್ಳಾಗಿದೆ. ಹೀಗೆ ಮರ ಬಿದ್ದಿದೆ ಅಂತ ನಮ್ಮ LIC ಚಂದ್ರಪ್ಪನವರು ಫೋನ್ ಮಾಡಿದ್ರು ನನಗೆ 1 ಗಂಟೆಯಲ್ಲಿ. ತಕ್ಷಣ ನಾನು ಬಂದೆ ಇಲ್ಲಿಗೆ. ಆಮೇಲೆ ಎಲ್ಲರಿಗೂ ಮಾಹಿತಿ ಕೊಟ್ಟು ನಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಂದಿದ್ದಾರೆ, ಹಾಗೆ ನಮ್ಮ ಸ್ಟಾಫ್ ಎಲ್ಲ ಬಂದಿದ್ದಾರೆ. ಈಗ ಮರ ತೆರವ ಕಾರ್ಯಾಚರಣೆ ಮಾಡಿಸ್ತೀನಿ. ಈಗ ಮರ ಕುಯಿಸ್ತೀವಿ ಮತ್ತು KEB ಅವ್ರಿಗೆ ಅಪೀಲ್ ಮಾಡಿದ್ದೀವಿ, ಅವರು ಅದನ್ನು ರೆಡಿ ಮಾಡಿಕೊಡ್ತಾರೆ. ಇದು ಈ ಥರ ನಿರಂತರವಾಗಿ ನಮ್ಮ ನಗರದಲ್ಲಿ ನಡೀತಾ ಇದೆ. ನಾನು ಅಧ್ಯಕ್ಷ ಆದಾಗಲಿಂದನೂ ನಮ್ಮ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆಲ್ಲ ಮರಗಳನ್ನ ಪಟ್ಟಿ ಮಾಡಿ ತೆರವು ಮಾಡಿ ಅಂತ. ಇಲ್ಲಿ ಒಂದು ಕಾಯಿಲೆ ಆಗ್ಬಿಟ್ಟಿದೆ ಇವ್ರಿಗೆ. ಇಲ್ಲ, ನಗರ ವ್ಯಾಪ್ತಿನಲ್ಲಿ ತುಂಬ ಹಳೆ ಮರಗಳಿದ್ದಾವೆ. ಅದರದ್ದು ಲೈಫ್ ಸ್ಪ್ಯಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನಮ್ಮ ಮಹಾನಗರ ಪಾಲಿಕೆ ಮತ್ತು ಚೆಸ್ಕಾಮ್ ಅವ್ರಿಗಿಂತ. ಚೆಸ್ಕಾಮ್ ಅವರು ಕೂಡ ಅವರು ಲೈನ್ ಇರೋದ್ರಿಂದ ಲೈನ್ ಕ್ಲಿಯರ್ ಮಾಡ್ಕೊಳ್ತಾ ಇರ್ತಾರೆ, ಜಂಗಲ್ ಕ್ಲಿಯರೆನ್ಸ್ ಮಾಡ್ತಾ ಇರ್ತಾರೆ. ಬಟ್ ದೊಡ್ಡ ಮರ ಕಡಿಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು ಅಂತಾರೆ. ಹಾಗಾಗಿ ನಮ್ಮ ಇಲಾಖೆ ಸ್ವಲ್ಪ ಹೆದರುತ್ತಾರೆ. ಅವರಿಗೆ ಲೆಟ್ರೆಲ್ಲ ಬರೆದಿದ್ದೀವಿ. ಇನ್ನು ಮುಂದೆ ಆದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಖುದ್ದಾಗಿ ಬಂದು. ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯಲ್ಲಿ ರೈತ ಸಂಪರ್ಕ ಕೇಂದ್ರದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಮಾಡಲಾಯಿತು. RKVY ಯೋಜನೆಯಡಿ ನಿರ್ಮಿಸಿರುವ ಕಟ್ಟಡದ ಅಂದಾಜು ವೆಚ್ಚ 60 ಲಕ್ಷ ಆಗಿದ್ದು, ರೈತರಿಗೆ ಅನುಕೂಲವಾಗುವಂತೆ ಕಟ್ಟಡವು ಗ್ರಾಮದ ಹೃದಯ ಭಾಗದಲ್ಲಿ ನಿರ್ಮಿಸಲಾಗಿದ್ದು, ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನಡೆಯುತ್ತಿದ್ದು, ಅದರಲ್ಲಿ ಗಂಡಸಿ ಗ್ರಾಮದ ರೈತ ಸಂಪರ್ಕ ಕೇಂದ್ರವು ಒಳಗೊಂಡಿದೆ. ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಜಂಟಿ ನಿರ್ದೇಶಕರಾದ ರಮೇಶ್ ಕುಮಾರ್, ಕಟ್ಟಡವು ಗ್ರಾಮದ ಮಧ್ಯಭಾಗದಲ್ಲಿದ್ದು ರೈತರಿಗೆ ಸೇವೆ ಮಾಡಲು ನಮಗೆ ತುಂಬಾ ಅನುಕೂಲವಾಗಿದೆ. ಹೆಚ್ಚು ರೈತರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದರು. ನಂತರ ಮಾತನಾಡಿದ ಸಹಾಯಕ ಕೃಷಿ ನಿರ್ದೇಶಕ ಶಿವಕುಮಾರ್, ಶ್ರಾವಣದ ಮೊದಲ ಶನಿವಾರದಂದು ಸುಸಜ್ಜಿತವಾದ ಕಟ್ಟಡವು ರೈತರ ಸೇವೆಗೆ ಲೋಕಾರ್ಪಣೆಗೊಂಡಿದೆ. ಇದಕ್ಕೆಲ್ಲ ಕಾರಣ ಜನಪ್ರತಿನಿಧಿಗಳು ಮತ್ತು ರೈತ ಬಾಂಧವರು ಎಂದರು. ಇದೇ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕರಾದ ರಮೇಶ್ ಕುಮಾರ್, ಸಹಾಯಕ ಕೃಷಿ ನಿರ್ದೇಶಕರಾದ ಶಿವಕುಮಾರ್, ಗಂಡಸಿ ಹೋಬಳಿ ಕೃಷಿ ಅಧಿಕಾರಿಯಾದ ಸುಬ್ರಹ್ಮಣ್ಯ ಡಿಜೆ, ರೈತ ಸಂಪರ್ಕ ಲೆಕ್ಕ ಸಹಾಯಕಿ ಪ್ರಿಯಾಂಕಾ, ATM ವಾಣಿ, ಗೊಬ್ಬರದ ಅಂಗಡಿ ರಾಜೇಶ್ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್ ಅರಸೀಕೆರೆ. ದಿವಸ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ನೂತನ ಕಟ್ಟಡ, ರೈತ ಸಂಪರ್ಕ ಕೇಂದ್ರದ ನೂತನ ಕಟ್ಟಡದ ಉದ್ಘಾಟನೆಯನ್ನ ಮಾಡಲಾಗಿದೆ. ಈ ಕಟ್ಟಡವನ್ನ RKVY ಯೋಜನೆಯಡಿ ಸುಮಾರು 60 ಲಕ್ಷ ವೆಚ್ಚದಲ್ಲಿ ಈ ಕಟ್ಟಡವನ್ನ ಕಟ್ಟಲಾಗಿದೆ. ಒಂದು ಖುಷಿ ಸಂಗತಿ ಏನು ಅಂತ ಹೇಳಿದ್ರೆ, ನಗರದ ಮಧ್ಯಭಾಗದಲ್ಲಿ ಈಗ ಈ ಊರಿನ ಗ್ರಾಮಸ್ಥರು ಇದಕ್ಕೊಂದು ವ್ಯವಸ್ಥೆ ಮಾಡಿ, ಇದಕ್ಕೊಂದು ಸೈಟ್ ಮಾಡಿಕೊಟ್ಟು ನಮ್ಮೆಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ನಗರದ ಮಧ್ಯಭಾಗದಲ್ಲಿ ಕೊಟ್ಟಿದ್ದಾರೆ. ಪಂಚಾಯತಿ ಆಫೀಸ್ ಪಕ್ಕದಲ್ಲೇ ಇದೆ. ಹಾಗಾಗಿ ಇನ್ನೂ ಹೆಚ್ಚಿನ ರೈತರು ಇಲ್ಲಿ ಬರ್ಬೋದು ಮತ್ತು ಅವರ ಸೇವೆಯನ್ನ ಮಾಡೋದಕ್ಕೆ ನಮ್ಗೆ ಇದೊಂದು ಸದಾವಕಾಶ. ಸಂತ ಜೋಸೆಫರ ಶಾಲೆಯ 5ನೇ ತರಗತಿಯ ಉತ್ಸಾಹಭರಿತ ಪುಟಾಣಿಗಳು ಒಂದು ಅರ್ಥಪೂರ್ಣ ಮತ್ತು ಹೃದಯ ಸ್ಪರ್ಶಿ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶಾಲೆಯಿಂದ ಸಂಗಮೇಶ್ವರ ಬಡಾವಣೆ, ಹೇಮಾವತಿ ನಗರ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ಪರಿಸರ ಜಾಗೃತಿಯ ಸಂದೇಶ ನೀಡುತ್ತಾ ಅವರು ಶಾಲೆಗೆ ಹಿಂದಿರುಗಿದ್ರು. ಈ ಚಿಕ್ಕ ಮಕ್ಕಳು ಕೈಗೊಂಡ ಜನಜಾಗೃತಿ ಜಾಥಾ ಪ್ಲಾಸ್ಟಿಕ್ ಬಳಕೆ ನಿಷೇಧದ ಜಾಗೃತಿ ಜಾಥಾ ಇದಾಗಿತ್ತು. ಮಕ್ಕಳು ತಾವು ರೂಪಿಸಿದ ಆಕರ್ಷಕ ಫಲಕಗಳನ್ನು ಹಿಡಿದು ಗಟ್ಟಿಯಾಗಿ ಘೋಷಣೆಗಳನ್ನು ಕೂಗಿ ಪರಿಸರ ಸಂರಕ್ಷಣೆ ಸಂದೇಶವನ್ನ ತಮ್ಮ ನಗುಮುಖ ಉತ್ಸಾಹದಿಂದ ಜನತೆಗೆ ತಲುಪಿಸಿದ್ರು. ಮಕ್ಕಳ ಈ ಜಾಗೃತಿ ಜಾಥಾ ನಿಜಕ್ಕೂ ಶ್ಲಾಘನೀಯವಾಗಿತ್ತು. ಈ ಮಕ್ಕಳ ಕಂಠದಿಂದ ಬಂದ ಪ್ರತಿಯೊಂದು ಘೋಷಣೆಯೂ ಮನಸ್ಸು ತಟ್ಟುವಷ್ಟು ಶಕ್ತಿಯುತವಾಗಿತ್ತು. ಪುಟಾಣಿಗಳ ಪುಟ್ಟ ಕೈಗಳಿಂದ ಆರಂಭವಾದ ಈ ಬದಲಾವಣೆ ನಿಜಕ್ಕೂ ದೊಡ್ಡ ಹೆಜ್ಜೆಯಾಗಿದೆ. ಈ ಜಾಥಾ ತುಂಬಾ ಸುಸಂಘಟಿತವಾಗಿದ್ದು, ಮಕ್ಕಳು ಶಿಸ್ತು, ಆತ್ಮವಿಶ್ವಾಸ ಮತ್ತು ಅಪಾರ ಉತ್ಸಾಹದಿಂದ ಭಾಗವಹಿಸಿದ ಅವರ ನಡೆ ಮತ್ತು ಅವರು ತೋರಿದ ಪರಿಸರ ಪ್ರೀತಿ ಇಡೀ ಸಮಾಜಕ್ಕೆ ಪ್ರೇರಣೆಯಾಗಿದೆ. HCN ನ್ಯೂಸ್ ಹಾಸನ್. ಪ್ಲಾಸ್ಟಿಕ್
ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಚಗಚಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭೋಜನಾಲಯ ಕಟ್ಟಡದ ಉದ್ಘಾಟನೆ ಮತ್ತು ಅಕ್ಷರಾಭ್ಯಾಸದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಖಾಸಗಿ ಶಾಲೆಗಳ ಹಾವಳಿ ನಡುವೆ ಸರ್ಕಾರಿ ಶಾಲೆಗಳು ಬಡವಾಗುತ್ತಿವೆ ಎನ್ನುವ ವಾಸ್ತವದ ಮಧ್ಯೆಯೂ ಚಗಚಗೆರೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯು ಉತ್ತಮ ಶಿಕ್ಷಣ ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಂಡಿದೆ. ಅದೇ ಶಾಲೆಯಲ್ಲಿ ಓದಿದ ಹಿರಿಯ ವಿದ್ಯಾರ್ಥಿಗಳು, ಎಸ್ಡಿಎಂಸಿ ಸದಸ್ಯರು, ಗ್ರಾಮಸ್ಥರು ಮತ್ತು ಶಿಕ್ಷಕರ ನೆರವಿನೊಂದಿಗೆ ಸುಮಾರು 4,20,000 ವೆಚ್ಚದಲ್ಲಿ ಭೋಜನಾಲಯದ ಕಟ್ಟಡವನ್ನು ನಿರ್ಮಿಸಿ ಇತರೆ ಶಾಲೆಗಳಿಗೆ ಮಾದರಿಯಾದರು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಲಾಯಿತು. ಇದೇ ಶಾಲೆಯಲ್ಲಿ ಓದಿದ ಬೆಂಗಳೂರಿನ ಉದ್ಯಮಿಯಾಗಿರುವ ಧನಂಜಯ್ ಅವರು 125 ಮಕ್ಕಳಿಗೆ ಉಚಿತವಾಗಿ ಟ್ರ್ಯಾಕ್ ಸೂಟ್ಗಳನ್ನು ವಿತರಿಸಿದರು. 1ನೇ ತರಗತಿಯಲ್ಲಿ ದಾಖಲಾಗಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ 1,000 ರೂಪಾಯಿಗಳನ್ನು ನಿವೃತ್ತ ಶಿಕ್ಷಕ ರಾಮಚಂದ್ರಪ್ಪ ಅವರು ನೀಡಿದ್ರು ಮತ್ತು 91 ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿ ತೇಜಸ್ವಿ ಉಚಿತ ಐಡಿ ಕಾರ್ಡ್ಗಳನ್ನು ವಿತರಿಸಿದ್ರು. ನಂತರ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕಿ ಮುಬೀನಾ ಬಾನು, ಮಕ್ಕಳು ಶಾಲೆಯಲ್ಲಿ ಊಟ ಮಾಡಲು ಜಾಗವಿರಲಿಲ್ಲ, ಬಿಸಿಲಲ್ಲಿ ಕೂತು ಊಟ ಮಾಡಬೇಕಾಗಿತ್ತು, ಮಳೆಯಲ್ಲಿ ಎದ್ದು ಓಡುವ ಪರಿಸ್ಥಿತಿ ಇತ್ತು. ಇದಕ್ಕೆ ಪರಿಹಾರ ಕಂಡುಕೊಟ್ಟ ಹಿರಿಯ ವಿದ್ಯಾರ್ಥಿಗಳಿಗೆ, ಗ್ರಾಮಸ್ಥರಿಗೆ ಮತ್ತು ಶಿಕ್ಷಕರಿಗೆ ಧನ್ಯವಾದ ತಿಳಿಸಿದರು. ನಂತರ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್, ನಮ್ಮ ಶಾಲೆಯನ್ನ ನಮ್ಮದೇ ಶಾಲೆಯೆಂದು ಬೆಳೆಸಿದರೆ ಯಾವುದೇ ಕಾರಣಕ್ಕೂ ಮಕ್ಕಳು ಖಾಸಗಿ ಶಾಲೆಗೆ ಹೋಗೋದಿಲ್ಲ. ಈ ಶಾಲೆಯಲ್ಲಿ ಕೇವಲ 25 ಮಕ್ಕಳಿದ್ರು, ಆದ್ರೆ ಈಗ 125ಕ್ಕೆ ಏರಿರೋದಕ್ಕೆ ತುಂಬಾ ಸಂತೋಷ ತಂದಿದೆ. ಇದಕ್ಕೆಲ್ಲ ಕಾರಣ ಗ್ರಾಮಸ್ಥರು ಮತ್ತು ಶಿಕ್ಷಕರು ಎಂದರು. ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಯೋಗಣ್ಣ, ಶಿಕ್ಷಕರಾದ ಜಯರಾಮ, ಯತೀಶ್, ಗ್ರಾಮಸ್ಥರಾದ ಪಾಪಣ್ಣ, ಈಶ್ವರಪ್ಪ, ಅಂಗಡಿ ರಾಜಣ್ಣ, ಕುಮಾರ್, ನಿವೃತ್ತ ಶಿಕ್ಷಕರಾದ ರಾಮಣ್ಣ, ನಂಜುಂಡಪ್ಪ, ಟ್ರ್ಯಾಕ್ ಸೂಟ್ ದಾನಿಗಳಾದ ಧನಂಜಯ್ ಮತ್ತು ಗ್ರಾಮಸ್ಥರು ಹಾಜರಿದ್ದರು. HCI ನ್ಯೂಸ್ ಅರಸೀಕೆರೆ. ನಾವು ಈ ದಿನ ನಮ್ಮ ಚಗಚಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ಕಟ್ಟಿಲಾಗಿರ್ತಕ್ಕಂತಹ ಭೋಜನಾಲಯದ ಉದ್ಘಾಟನೆ ಮತ್ತು 40 ಮಕ್ಕಳ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೀವಿ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಶಾಲೆಯ ಭೋಜನಾಲಯ ಕಟ್ಟಡಕ್ಕೆ ನೆರವೇರಿದಂತಹ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಗೆ, SDMC ಅವರಿಗೆ, ದಾನಿಗಳಿಗೆ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. 4,20,000 ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಭೋಜನಾಲಯ ಕಟ್ಟಡ ನಿರ್ಮಾಣವಾಗಿದೆ. ಹಾಗೂ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದಂತಹ ಶ್ರೀಯುತ ಧನಂಜಯ್ ಸರ್ ಅವರು ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಜೈನ ಸಮಾಜದ 2 ಪ್ರತಿಭಾನ್ವಿತರನ್ನ ಸನ್ಮಾನಿಸಲಾಯಿತು. ಹಾಸನ ನಗರ ನಿವಾಸಿಯಾದ ರಾಜು ಸಿಪಾನಿ ಮತ್ತು ಶ್ರೀಮತಿ ಮಧು ಸಿಪಾನಿಯವರ ಮಕ್ಕಳಾದ ಲಖನ್ ಸಿಪಾನಿ ಇದೀಗ ಚಿಕ್ಕಮಗಳೂರಿನಲ್ಲಿ ಎಇಇ ಆಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಇವರ ಇನ್ನೊಬ್ಬ ಪುತ್ರ ವಿನಯ್ ಸಿಪಾನಿ ಚೆನ್ನೈನಲ್ಲಿ ಮ್ಯಾಥ್ಸ್ನಲ್ಲಿ PhD ಮುಗಿಸಿದ್ದಾರೆ. ಈ ಪ್ರತಿಭಾನ್ವಿತ ಯುವಕರನ್ನ ಜೈನ ಸಮಾಜದ ವತಿಯಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಸಂತ್ ಕುಮಾರ್ ಬೋಹ್ರಾ, ನಮ್ಮ ಜೈನ ಸಮುದಾಯದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಇಂತಹ ಸಾಧನೆ ಮಾಡಿದ 2ರನ್ನ ಸನ್ಮಾನಿಸುತ್ತಿರುವುದಕ್ಕೆ ತುಂಬಾ ಸಂತೋಷವಾಗುತ್ತಿದೆ. ಜೈನ ಸಮಾಜದವರು ಸರ್ಕಾರಿ ಕೆಲಸಕ್ಕೆ ಸೇರೋದು ಬಹಳ ಕಡಿಮೆ. ಇವರಿಬ್ಬರು ಇಂತಹ ಸಾಧನೆ ಮಾಡಿರುವುದಕ್ಕೆ ಇವರಿಗೆ ನಮ್ಮ ಸಮಾಜದಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಅದೇ ರೀತಿ ಪ್ರಕಾಶ್ ಬನ್ಸಾಲಿ ಅವರು ಜಿಲ್ಲಾದ್ಯಂತ ಐ ಕ್ಯಾಂಪ್ಗಳನ್ನು ಆಯೋಜಿಸುತ್ತಿದ್ದು ಸುಮಾರು 200 ಮಕ್ಕಳಿಗೆ ಕಣ್ಣಿನ ದೋಷ ಇರೋ ಬಗ್ಗೆ ಪತ್ತೆ ಹಚ್ಚಿ ಅವರಿಗೆ ಮುಂದಿನ ಚಿಕಿತ್ಸೆಗೆ ನೆರವಾಗುತ್ತಿದ್ದಾರೆ. ಇಂತಹ ಕಾರ್ಯಕ್ಕೆ ಇದೀಗ ರಾಜು ಸಿಪಾನಿ ಅವರು 11,000ಗಳ ಸಹಾಯಧನ ನೀಡಿದ್ದಾರೆ ಎಂದು ತಿಳಿಸಿದರು. ಕಮಲೇಶ್ ಸಿಪಾನಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಜೈನ ಸಮಾಜದಿಂದ PhD ಮತ್ತು ಸರ್ಕಾರಿ ಸೇವೆ ಸಲ್ಲಿಸುತ್ತಿರುವ 2ರಿಗೆ ಸನ್ಮಾನ ಹಮ್ಮಿಕೊಂಡಿದ್ದೇವೆ. ಇದು ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಯಾಗಿದೆ. ಇವರಿಗೆ ಇದಕ್ಕಾಗಿ ಧನ್ಯವಾದ ಸಲ್ಲಿಸುತ್ತಿದ್ದೇವೆ ಎಂದರು. HCI ನ್ಯೂಸ್ ಹಾಸನ್. ನನ್ನ ಹೆಸರು ಕಮಲೇಶ್ ಸಿಪಾನಿ. ಸ್ಥಾನಕವಾಸಿ ಸಮಾಜದಿಂದ ನಾವತ್ತೊಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ PhD ಮತ್ತು AE ಆಗಿ ಕೆಲಸ ಮಾಡೋರ 2 ಜನಕ್ಕೆ ಸನ್ಮಾನವನ್ನು ಇಟ್ಕೊಂಡಿದ್ವಿ. ಲಖನ್ ಸಿಪಾನಿ ಅಂತ ಹೇಳಿ AE ಆಗಿದ್ದಾರೆ ಸಕಲೇಶ್ಪುರ ರಾಜ್ ಪಂಚಾಯತಲ್ಲಿ. ಮತ್ತು ವಿನಯ್ ಸಿಪಾನಿ ಅನ್ನೋರು IIT ಚೆನ್ನೈಯಲ್ಲಿ PhD ಮಾಡಿದ್ದಾರೆ. ಇವರು ಸತತ 25 ವರ್ಷದಿಂದ ಓದಿನ ಕಡೆ ಗಮನ ಕೊಟ್ಟು ಇದನ್ನು ಅಚೀವ್ಮೆಂಟ್ ಮಾಡಿದ್ದಾರೆ. ನಮ್ಮ ಜೈನ ಸಮಾಜದಲ್ಲಿ ಇದು ಮೊದಲನೇ ಬಾರಿ, ಹಾಸನಲ್ಲಿ ಇದು ಮೊದಲನೇ ಬಾರಿ ಆಗಿದೆ. ಹಾಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ಸಂಸ್ಥೆ ಪರವಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಸಮಾಜದ ರಾಜು ಸಿಪಾನಿಯವರ ಮಕ್ಕಳಾದ ಲಖನ್ ಸಿಪಾನಿ AEE ಚಿಕ್ಕಮಗಳೂರಿನಲ್ಲಿ, ಅಂದರೆ ಹಸಿರು ಇಂಕಲ್ಲಿ ಸೈನ್ ಮಾಡೋದು ನಮ್ಮ ಜೈನರಲ್ಲಿ ಭಾಳ, ಗೌರ್ಮೆಂಟ್ ಹುದ್ದೆಗೆ ಹೋಗೋದು ಭಾಳ ಕಮ್ಮಿ, ಭಾಳ ಅಪರೂಪ ಇಂಥ ವ್ಯಕ್ತಿ. ಲಖನ್ ಸಿಪಾನಿ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನು ಸಹಿತ. ಅವ್ರ ತಮ್ಮ ವಿನಯ್ ಸಿಪಾನಿ PhD ಮ್ಯಾಥ್ಸಲ್ಲಿ ಮಾಡಿದ್ದಾನೆ ಚೆನ್ನೈಯಲ್ಲಿ. ಭಾಳ ಇವ್ರ ತಂದೆ ತಾಯಿಗೆ ಶ್ರೇಯಸ್ ಹೋಗುತ್ತೆ, ರಾಜು ಸಿಪಾನಿ ಹಾಗೂ ಮಧು ಸಿಪಾನಿ ಅವರಿಗೆ. ಯಾಕಂದರೆ ಇದು ಈಸಿ ಇಲ್ಲ. 27 ವರ್ಷ ಸತತ
ಓದಲು ಪ್ರಯತ್ನ ಪಟ್ಟಿದ್ದಾರೆ. ಇದೇ ಇದರಲ್ಲಿ ಪ್ರಕಾಶ್ ಬನ್ಸಾಲಿ ಅಂತ TPF ಐ ಕ್ಯಾಂಪ್ ಮಾಡಿಸಿದ್ದಾರೆ 1200 ಜನಕ್ಕೆ. ಅದರಲ್ಲಿ 200 ಮಕ್ಕಳಿಗೆ ದೋಷ ಇದೆ. मैं एक बात शेयर करना चाहता हूँ, सबके साथ बांटना चाहता हूँ. जब मैं पहली बार गवर्नमेंट जॉब में गया था, सरकारी नौकरी में गया था, बड़े में पहली बार मेरी पोस्टिंग हुई थी. पहली बार जब गया था तो सभी की एक ही डाउट था उनके मन में कि मारवाड़ी हो कि आप कैसे सरकारी नौकरी में आ गए. आप तो बिजनेस करते हैं सभी. मुझे नहीं पता हमारे समुदाय में कितने सरकारी नौकरी करते हैं, पर जब भी गया मुझे ABCD भी नहीं पता था सरकारी नौकरी का. जैसे हमारे हासन जिले में कितने ताल्लुक हैं और कितने पंचायत आते हैं, कितने राजन को मेरा प्रणाम. सबसे पहली बात मैं भाग्यशाली मानता हूँ जैनी होने का. जहाँ पे भी जाता हूँ मैं सबसे कोई पहले पूछता है तुम जैन हो, उनका ये रहता है सरप्राइज तुम सच में जैन हो. तो एक भावना है जैनियों के लिए, वो मैं भाग्यशाली मानता हूँ जैन होने का. और मैं और भाग्यशाली मानता हूँ इस परिवार में जन्म लेने के लिए. और मैं जो ये प्रोग्राम है जो सम्मान देना है, सम्मानित कर रहे हैं, तो इसको भी मैं सराहनीय मानता हूँ सभा ये जैन संघ के लिए. और जैन संघ पहले से भी अभी एक्टिव रहा है. पहले से मैं कभी इतना एक्टिव नहीं देखा. तो जैसे एक्टिविटीज़ हो रही है, स्पोर्ट्स एक्टिविटीज़ हमारे लिए, जैसे कुकिंग एक्टिविटीज़, तो ये सबको मैं अप्रिशिएट करता हूँ. क्योंकि यही चीज़ होती है जो छोटी छोटी चीज़ें जो हमारे बच्चों के लिए पुश करती है चीज़ें करने के लिए, अचीव करने के लिए. ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವು ದೃಢವಾದ ನೈತಿಕ ತತ್ವಗಳನ್ನು ಬೆಳೆಸುತ್ತದೆ. ಅದು ಅವರ ಜೀವನದ ಉದ್ದಕ್ಕೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಉಪನ್ಯಾಸಕ ಪದ್ಮೇಗೌಡ ತಿಳಿಸಿದರು. ಬದಲಾಗುತ್ತಿರುವ ಸಮಾಜಕ್ಕೆ ಹೊಂದಿಕೊಳ್ಳುವುದರ ಬಗ್ಗೆ ಮಾತನಾಡಿದ ಉಪನ್ಯಾಸಕ ಪದ್ಮೇಗೌಡ, ಮೌಲ್ಯಾಧಾರಿತ ಶಿಕ್ಷಣವು ವಿದ್ಯಾರ್ಥಿಗಳಿಗೆ ಬದಲಾಗುತ್ತಿರುವ ಸಮಾಜಕ್ಕೆ ಹೊಂದಿಕೊಳ್ಳಲು ಮತ್ತು ಸವಾಲುಗಳನ್ನು ಎದುರಿಸಲು ಸಿದ್ದಪಡಿಸುತ್ತದೆ ಎಂದರು. ಮೌಲ್ಯಯುತ ಶಿಕ್ಷಣದಿಂದ ವಂಚಿತರಾದ ವಿದ್ಯಾರ್ಥಿಗಳು ಇತ್ತೀಚಿನ ದಿನದಲ್ಲಿ ದೇಶದ ಉತ್ತಮ ನಾಗರಿಕರಾಗಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ಸಂಸ್ಕಾರ ಮತ್ತು ಮೌಲ್ಯಯುತ ಶಿಕ್ಷಣವನ್ನು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ನೀಡಿದಾಗ ಮಾತ್ರ ದೇಶದ ಉತ್ತಮ ಪ್ರಜೆಗಳಾಗುತ್ತಾರೆ. ಪೋಷಕರು ತಮ್ಮ ಮಕ್ಕಳು ಪ್ರಜ್ಞಾವಂತರಾಗಲಿ ಎಂದು ತಮ್ಮ ಸಹಾನುಭೂತಿಯನ್ನು ನೀಡುವ ಮೂಲಕ ಉತ್ತಮ ಮಾರ್ಗದರ್ಶನದಲ್ಲಿ ಸಿಗುವಂತಹ ಕಾಲೇಜುಗಳಿಗೆ ಕಳುಹಿಸುತ್ತಾರೆ. ಆದರೆ ಅವರಿಗೆ ಅಲ್ಲಿ ಉತ್ತಮ ಮೌಲ್ಯಾಧಾರಿತ ಶಿಕ್ಷಣ ದೊರಕದಿದ್ದಾಗ ಮಾತ್ರ ಅವರು ಸಂಪೂರ್ಣ ಕೆಳಮಟ್ಟಕ್ಕೆ ಹೋಗುತ್ತಾರೆ ಎನ್ನುವುದಕ್ಕೆ ಹಲವಾರು ಉದಾಹರಣೆಗಳಿವೆ ಎಂದರು. ಬೇಲೂರು YDD ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾ HM ಮಹೇಶ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆ ಸಾಹಿತ್ಯ ಅಧ್ಯಯನಕ್ಕೆ ಒತ್ತು ನೀಡಬೇಕು. ಆಗ ಮಾತ್ರ ಬದುಕಿನಲ್ಲಿ ಪರಿಪೂರ್ಣತೆ ಕಾಣಲು ಸಾಧ್ಯ. ವಿಶೇಷವಾಗಿ ಶರಣ ಸಾಹಿತ್ಯ ಬದುಕಿಗೆ ದಾರಿದೀಪವಾಗಲಿದೆ. ಸಮಾಜಶಾಸ್ತ್ರದಿಂದ ನಡೆದ ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬಂದಿದೆ ಎಂದರು. ಕಾರ್ಯಕ್ರಮದಲ್ಲಿ YDD ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾ HM ಮಹೇಶ್, ಸಮಾಜಶಾಸ್ತ್ರ ಮುಖ್ಯಸ್ಥ ವೀರಭದ್ರಪ್ಪ ಹಾಗೂ ಪದ್ಮೇಗೌಡ, ನಾಗೇಂದ್ರಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದ ಕಾರ್ಯಕ್ರಮದ ಸ್ವಾಗತವನ್ನ ರಕ್ಷಿತಾ, ನಿರೂಪಣೆಯನ್ನ ರಾಧಿಕಾ ಮತ್ತು ದೀಪಿಕಾ ವಂದನಾರ್ಪಣೆಯನ್ನ ನಡೆಸಿದ್ರು. HCN ನ್ಯೂಸ್, ಬೇಲೂರು. ಎಲ್ಲೇ ತನಕ ಯೂನಿವರ್ಸಿಟಿಗಳು ಸರಿಯಾಗದಿಲ್ಲ, ನಮ್ಮ ವ್ಯವಸ್ಥೆ ನಮ್ಮ ವಿದ್ಯಾರ್ಥಿಗಳಿಗೆ ಶೋಷಣೆ ತಪ್ಪಲಿಲ್ಲ. 10,000 ರೂಪಾಯಿಗೆ, 20,000 ರೂಪಾಯಿಗೆ, 30,000 ರೂಪಾಯಿಗೆ, 1.25 ಲಕ್ಷಕ್ಕೆ ನೀವು ಡಾಕ್ಟರೇಟ್ಗಳನ್ನು ಮಾರಾಟ ಮಾಡ್ತೀರಿ ಅಂದ್ರೆ ಓದಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ? ಬಹುತೇಕ ಇಲ್ಲಿರುವಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದಲ್ಲ ಒಂದು ಕೆಲಸವನ್ನ ನಿಮ್ಮ ಪೋಷಕರು ಮಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ನಿಮ್ಮ ಪೋಷಕರು ನೆನಪು ಮಾಡ್ಕೊಳ್ಳಿ. ನಿಮ್ಮ ಪೋಷಕರು ಇಲ್ಲ ಕಾಫಿ ತೋಟದಲ್ಲಿ ಇರ್ತಾರೆ, ಇಲ್ಲ ಗದ್ದೆಯಲ್ಲಿ ಇರ್ತಾರೆ, ಏನು ಮಾಡ್ತಾರೆ. ಅಂತವ್ರ ಮಧ್ಯದಲ್ಲಿ ನೀವು ಇವತ್ತು ಕಷ್ಟಪಟ್ಟು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶಾಲಾ ಹಂತದಲ್ಲಿಯೇ ಆರೋಗ್ಯ ಸಂಬಂಧಿ ವಿಷಯಗಳನ್ನು ಮಕ್ಕಳಿಗೆ ತಿಳಿಸಿದೆ ಆದಲ್ಲಿ ಮುಂಬರುವ ಸಮಾಜವನ್ನು ಆರೋಗ್ಯಯುತಗೊಳಿಸಬಹುದೆಂದು ಟೈಮ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ AB ಸುರೇಂದ್ರಕುಮಾರ್ ತಿಳಿಸಿದರು. ಟೈಮ್ಸ್ PU ಕಾಲೇಜಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನಡೆದ ವಿಶ್ವ ಮೆದುಳು ದಿನ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರಿ ಮಾತನಾಡುತ್ತಿದ್ದರು.
ಹಿಂದಿನ ದಿನಗಳಲ್ಲಿ ಆರೋಗ್ಯ ವಿಚಾರವಾಗಿ ಯುವ ಜನತೆ ಗೊಂದಲ ಮತ್ತು ಆತಂಕದಲ್ಲಿ ದಿನ ದೂಡುತ್ತಿದ್ದು ಸೂಕ್ತವಾದ ಮಾಹಿತಿಗಳು ತಿಳಿದುಕೊಂಡಾಗ ನೆಮ್ಮದಿಯುತ ಬದುಕನ್ನು ಸವಿಯಲು ದಾರಿಯಾಗುತ್ತಿದ್ದು ಈ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆಯ ಇಂತಹ ಕಾರ್ಯಗಳು ಅತ್ಯಂತ ಶ್ಲಾಘನೀಯ ಎಂದರು. ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಅಧಿಕಾರಿ ಡಾ ನಾಗೇಶ್ ಆರಾಧ್ಯ ಅತ್ಯಂತ ಮನೋಜ್ಞವಾಗಿ ವಿದ್ಯಾರ್ಥಿಗಳೊಂದಿಗೆ ವಿಶ್ವ ಮೆದುಳು ದಿನದ ಮಹತ್ವವನ್ನು ವಿವರಿಸಿದರು. ಅಂತೆಯೇ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾ ಪ್ರಕಾಶ್ ಮೆದುಳಿನ ಪ್ರಾತ್ಯಕ್ಷಿಕೆಯ ಮೂಲಕ ಶರೀರದ ವಿವರಣೆಯನ್ನ ನೀಡುತ್ತಾ ಮೆದುಳನ್ನು ಆರೋಗ್ಯವಾಗಿ ಕಾಯ್ದುಕೊಳ್ಳಬೇಕಾದ ಅನಿವಾರ್ಯತೆಗಳನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಟೈಮ್ಸ್ ಗುರುಕುಲ ಶಾಲೆಯ ಪ್ರಾಂಶುಪಾಲೆ ಶೈಲಾ ರೈ ಉಪಸ್ಥಿತರಿದ್ದರು. ಹಿಮ್ಸ್ನ ಲತಾಮಣಿ ಕಾರ್ಯಕ್ರಮ ನಿರೂಪಿಸಿದ್ರು. ವಿದ್ಯಾರ್ಥಿಗಳು ವಿನೂತನ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಆಸ್ವಾದಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಆರೋಗ್ಯಾಧಿಕಾರಿ ಅನಿಲ್ ಕುಮಾರ್ ವಹಿಸಿದ್ರು. HCN ನ್ಯೂಸ್ ಹಾಸನ್. ಬೇಲೂರು ತಾಲೂಕು ಬ್ರಾಹ್ಮಣ ಮಹಾಸಭಾ ಹಾಗೂ ವಿಪ್ರ ಮಹಿಳಾ ಒಕ್ಕೂಟದ ವತಿಯಿಂದ ಶ್ರೀ ಗುರು ಪೂರ್ಣಿಮಾ ಮಹೋತ್ಸವದ ಪೂರ್ವಭಾವಿ ಸಭೆ ನಡೆಯಿತು. ಬೇಲೂರು ಪಟ್ಟಣದ ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ವಿಜಯಕೇಶವ ಮಾತನಾಡಿ, ಶ್ರೀ ಗುರುಪೂರ್ಣಿಮಾ ಮಹೋತ್ಸವ ಮತ್ತು ಆಚಾರ್ಯ ಸಂಗಮ ಕಾರ್ಯಕ್ರಮವನ್ನು ಇದೇ ಜುಲೈ 27ರಂದು ಆಯೋಜನೆ ಮಾಡಲಾಗುತ್ತಿದ್ದು, ಮೊದಲಿಗೆ ಮಹರ್ಷಿ ವೇದವ್ಯಾಸರ ಮತ್ತು ಆಚಾರ್ಯತ್ರಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಗುರುಕಾಣಿಕೆ ಸಲ್ಲಿಸಲಾಗುತ್ತದೆ. ಭಾನುವಾರ ಬೆಳಗ್ಗೆ 8:30ಕ್ಕೆ ವೇದವ್ಯಾಸ ಮಂತ್ರ ಜಪಯಜ್ಞ ಮತ್ತು 11:30ಕ್ಕೆ ಪೂರ್ಣಾಹುತಿಯನ್ನ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೆಸಲಾಗುವುದು. ಮಧ್ಯಾಹ್ನ 12 ಗಂಟೆಗೆ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಪೂರ್ವಭಾವಿ ಪರೀಕ್ಷೆ ಇದ್ದು, ಇದರಲ್ಲಿ ಎಲ್ಲ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶವಿದ್ದು, ವಯಸ್ಸಿನ ಮಿತಿ ಇರುವುದಿಲ್ಲ ಹಾಗೂ ಡಾಕ್ಟರ್ ನಾ ಸೋಮೇಶ್ವರ ಅವರ ನೇತೃತ್ವದಲ್ಲಿ ನಡೆಸಲಾಗುವುದು. ನಂತರ ಪ್ರಸಾದ ವಿನಿಯೋಗವಿದ್ದು, ಸಂಜೆ 6 ಗಂಟೆಗೆ ದೂರದರ್ಶನ ಚಂದನ ವಾಹಿನಿಯ ಥಟ್ ಅಂತ ಹೇಳಿ ಖ್ಯಾತಿಯ ಡಾಕ್ಟರ್ ನಾ ಸೋಮೇಶ್ವರ ಅವರಿಂದ ಮಹಾಭಾರತದ ರಸಪ್ರಶ್ನೆ ಕಾರ್ಯಕ್ರಮವಿದ್ದು, ಸಾಧಕರಿಗೆ ಅಭಿನಂದನೆ ಕಾರ್ಯಕ್ರಮ ಇರುತ್ತದೆ ಎಂದರು. ಈ ಕಾರ್ಯಕ್ರಮಕ್ಕೆ ವಿಪ್ರ ಬಾಂಧವರು ಸೇರಿದಂತೆ ಇತರೆ ಸಮುದಾಯದವರು ಅತಿ ಹೆಚ್ಚಿನ ರೀತಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಮನವಿ ಮಾಡಿದರು. ಸದಸ್ಯ ಟಿ ಶ್ರೀಧರ್ ಮಾತನಾಡಿ, ನಡೆದಾಡುವ ಗ್ರಂಥಾಲಯ ಎಂದೇ ಕರ್ನಾಟಕದಾದ್ಯಂತ ಪ್ರಸಿದ್ದರಾಗಿರುವ ಡಾಕ್ಟರ್ ನಾ ಸೋಮೇಶ್ವರ ಅವರಿಂದ ಜನಪ್ರಿಯ ಕಾರ್ಯಕ್ರಮ ಥಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮ ಗುರುಪೂರ್ಣಿಮೆ ಅಂಗವಾಗಿ ಏರ್ಪಡಿಸಲಾಗಿದೆ. ಇದರಲ್ಲಿ ಭಾಗವಹಿಸುವವರು ಪೂರ್ವಭಾವಿ ಪರೀಕ್ಷೆಯಲ್ಲಿ ಮೊದಲು ಮಧ್ಯಾಹ್ನ 12 ಗಂಟೆಗೆ ಭಾಗವಹಿಸಿದ ನಂತರ ಉತ್ತೀರ್ಣರಾದವರಲ್ಲಿ ಪುನಃ ಆಯ್ಕೆ ಮಾಡಲಾಗುವುದು. ಇದರಲ್ಲಿ ವಿಪ್ರ ಸಮಾಜದವರಲ್ಲದೆ ಎಲ್ಲಾ ಸಮಾಜ ಬಾಂಧವರು ಭಾಗವಹಿಸಲು ಅವಕಾಶವಿದೆ. ವಯಸ್ಸಿನ ನಿರ್ಬಂಧವಿಲ್ಲ. ಈ ರಸಪ್ರಶ್ನೆಯು ಮಹಾಭಾರತ ವಿಷಯವನ್ನ ಒಳಗೊಂಡಿರುತ್ತದೆ. ತಾವೆಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದರು. ಈ ಸಂದರ್ಭದಲ್ಲಿ ವೇದಬ್ರಹ್ಮ ಕೆಆರ್ ಮಂಜುನಾಥ್, ಕುಮಾರ್ ಹಾಗೂ ಕೇಶವ ಹತ್ವಾರ್ ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ತಾಲೂಕು ಬ್ರಾಹ್ಮಣ ಮಹಾಸಭಾ ಬೇಲೂರು ವತಿಯಿಂದ ಹಾಗೂ ವಿಪ್ರ ಮಹಿಳಾ ಒಕ್ಕೂಟ ಬೇಲೂರು ಇಬ್ಬರೂ ಸೇರಿ ಒಂದು ಶ್ರೀ ಗುರುಪೂರ್ಣಿಮಾ ಮಹೋತ್ಸವವನ್ನು ಭಾನುವಾರ 27ನೇ ತಾರೀಕು ಆಚರಿಸ್ತಾ ಇದ್ದೀವಿ. ಈ ಆಚರಣೆ ಪ್ರಯುಕ್ತ ಬೆಳಗ್ಗೆ ವ್ಯಾಸ ಹೋಮ ಮತ್ತು ಬೆಳಗ್ಗೆ ಒಂದು ಜಪ ಹಾಗೂ ಬೆಳಗ್ಗೆ 8 ಗಂಟೆಗಿಂತ ಜಪ 1 ಗಂಟೆವರೆಗೂ ಮಾಡ್ತಾ ಇದ್ದೀವಿ. ಅದನ್ನು ನಮ್ಮ ಗುರುಗಳು ಹೇಳ್ತಾರೆ. ಇದರ ವಿಷಯ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನ ಅಭಿವೃದ್ಧಿಗೆ ಬಿಜೆಪಿಗಿಂತ ಹೆಚ್ಚು ಕೆಲಸ ಮಾಡಿದ್ದೇವೆ. ರಾಜ್ಯದ ತಲಾ ಆದಾಯ ಹೆಚ್ಚಳಕ್ಕೆ ಗ್ಯಾರಂಟಿ ಕಾರಣ. ದಿವಾಳಿ ಆರೋಪಕ್ಕೆ ಬಿಜೆಪಿ ಜೆಡಿಎಸ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು. ಹಾಸನದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ. ಆಪರೇಷನ್ ಸಿಂಧೂರ ಮೂಲಕ ಎದುರಾಳಿ ಎದುರು ಮೆಟ್ಟಿ ನಿಂತಿದೆ. ಕಾರ್ಗಿಲ್ ವಿಜಯೋತ್ಸವ ಆಚರಣೆ ವೇಳೆ ಶಾಸಕ ಎಚ್ಪಿ ಸ್ವರೂಪ್ ಬಣ್ಣನೆ. ಅರಸೀಕೆರೆಯಲ್ಲಿ 570 ಕೋಟಿ ವೆಚ್ಚದ ಕಾಮಗಾರಿ ಉದ್ಘಾಟನೆ, ಶಂಕುಸ್ಥಾಪನೆ. ಶಿವಲಿಂಗೇಗೌಡ ಅವರನ್ನ ಮಂತ್ರಿ ಮಾಡಿ ಎಂದು ಜನರ ಕೂಗು. ಮುಂದಿನ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ 7 ಕಡೆ ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸ ತೋರಿದ ಡಿಕೆಶಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.